ನಮಸ್ಕಾರ ಸ್ನೇಹಿತರೆ, ಪ್ರಪಂಚದ ಮತ್ತೊಂದು ವಿಚಿತ್ರ ಮತ್ತು ರೋಚಕ ರಹಸ್ಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ನಮ್ಮ ಭೂಮಿಯ ಮೇಲೆ ಸಾವಿರಾರು ವರ್ಷಗಳಿಂದ ನಿಂತಿರುವ ಕೆಲವು ಅದ್ಭುತಗಳಿವೆ. ಅವುಗಳನ್ನು ನೋಡಿದಾಗ ಇದು ನಿಜವಾಗಿಯೂ ಮನುಷ್ಯರು ನಿರ್ಮಿಸಿದ್ದಾರಾ ಎಂಬ ಪ್ರಶ್ನೆ ಮೂಡುತ್ತದೆ. ಯಾಕೆಂದರೆ ಆ ಕಾಲದಲ್ಲಿ ದೊಡ್ಡ ಯಂತ್ರಗಳಿರಲಿಲ್ಲ, ಆಧುನಿಕ ತಂತ್ರಜ್ಞಾನ ಇರಲಿಲ್ಲ. ಆದರೂ ಇಂದಿಗೂ ಜಗತ್ತನ್ನು ಆಶ್ಚರ್ಯಗೊಳಿಸುವಂತಹ ನಿರ್ಮಾಣಗಳನ್ನು ಅವರು ನಿರ್ಮಿಸಿದ್ದಾರೆ. ಇವತ್ತು ನಾವು ವಿಜ್ಞಾನಿಗಳಿಗೂ ಸಂಪೂರ್ಣವಾಗಿ ಅರ್ಥವಾಗದ ಪ್ರಪಂಚದ 10 ಅದ್ಭುತಗಳನ್ನು ನೋಡಲಿದ್ದೇವೆ. ಈ ವಿಡಿಯೋದಲ್ಲಿರುವ ಕೊನೆಯ ಅದ್ಭುತವನ್ನು ನೋಡಿದರೆ ನೀವು ಕೂಡ ಆಶ್ಚರ್ಯಪಡುತ್ತೀರಿ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. 10ನೇ ಸ್ಥಾನದಲ್ಲಿ ಇರುವುದು ಇಂಗ್ಲೆಂಡ್ ದೇಶದಲ್ಲಿರುವ ಕಲ್ಲಿನ ವೃತ್ತ. ಸಾವಿರಾರು ವರ್ಷಗಳ ಹಿಂದೆ ನಿರ್ಮಾಣವಾದ ಈ ಸ್ಥಳದಲ್ಲಿ ಬೃಹತ್ ಗಾತ್ರದ ಕಲ್ಲುಗಳನ್ನು ವೃತ್ತಾಕಾರದಲ್ಲಿ ಜೋಡಿಸಲಾಗಿದೆ. ಕೆಲವು ಕಲ್ಲುಗಳು ಹಲವು ಟನ್ ತೂಕ ಹೊಂದಿವೆ. ಆ ಕಾಲದಲ್ಲಿ ಯಾವುದೇ ಯಂತ್ರಗಳಿಲ್ಲದೆ ಇಷ್ಟು ದೊಡ್ಡ ಕಲ್ಲುಗಳನ್ನು ಇಲ್ಲಿ ಹೇಗೆ ತಂದರು ಮತ್ತು ಹೇಗೆ ನಿಲ್ಲಿಸಿದರು ಎಂಬುದು ಇಂದಿಗೂ ಸಂಪೂರ್ಣವಾಗಿ ತಿಳಿದಿಲ್ಲ. ಈ ಕಾರಣದಿಂದಲೇ ಇದು ಜಗತ್ತಿನ ಅತ್ಯಂತ ರಹಸ್ಯಮಯ ಅದ್ಭುತಗಳಲ್ಲಿ ಒಂದಾಗಿದೆ. 9ನೇ ಸ್ಥಾನದಲ್ಲಿ ಇರುವವು ಸಮುದ್ರದ ಮಧ್ಯದಲ್ಲಿರುವ ದ್ವೀಪದ ದೈತ್ಯ ಕಲ್ಲಿನ ಮೂರ್ತಿಗಳು. ಈ ಮೂರ್ತಿಗಳು ಮಾನವನ ಮುಖದ ಆಕಾರದಲ್ಲಿದ್ದು ಕೆಲವು ಮೂರ್ತಿಗಳು ಹಲವು ಟನ್ ತೂಕ ಹೊಂದಿವೆ. ಆಶ್ಚರ್ಯಕರ ವಿಷಯ ಏನೆಂದರೆ ಇವುಗಳನ್ನು ನಿರ್ಮಿಸಿದ ಜನರಿಗೆ ಆಧುನಿಕ ಸಾಧನಗಳೇ ಇರಲಿಲ್ಲ. ಹಾಗಿದ್ದರೂ ಇಷ್ಟು ದೊಡ್ಡ ಮೂರ್ತಿಗಳನ್ನು ಹೇಗೆ ನಿರ್ಮಿಸಿದರು ಮತ್ತು ಹೇಗೆ ಸ್ಥಳಾಂತರಿಸಿದರು ಎಂಬುದು ಇಂದಿಗೂ ದೊಡ್ಡ ಪ್ರಶ್ನೆಯಾಗಿದೆ. 8ನೇ ಸ್ಥಾನದಲ್ಲಿ ಇರುವವು ಮರುಭೂಮಿಯಲ್ಲಿ ಕಂಡುಬರುವ ವಿಚಿತ್ರ ರೇಖಾಚಿತ್ರಗಳು. ನೆಲದ ಮೇಲೆ ನಿಂತು ನೋಡಿದರೆ ಅವುಗಳ ಸಂಪೂರ್ಣ ಆಕಾರ ಕಾಣುವುದಿಲ್ಲ, ಆದರೆ ಆಕಾಶದಿಂದ ನೋಡಿದಾಗ ದೊಡ್ಡ ಪಕ್ಷಿಗಳು, ಪ್ರಾಣಿಗಳು ಮತ್ತು ವಿವಿಧ ಆಕೃತಿಗಳು ಸ್ಪಷ್ಟವಾಗಿ ಕಾಣುತ್ತವೆ. ಸಾವಿರಾರು ವರ್ಷಗಳ ಹಿಂದೆ ವಿಮಾನಗಳೇ ಇಲ್ಲದ ಕಾಲದಲ್ಲಿ ಇಷ್ಟು ದೊಡ್ಡ ಚಿತ್ರಗಳನ್ನು ಹೇಗೆ ರಚಿಸಿದರು ಎಂಬುದು ಇಂದಿಗೂ ವಿಜ್ಞಾನಿಗಳನ್ನು ಆಶ್ಚರ್ಯಗೊಳಿಸುತ್ತದೆ. 7ನೇ ಸ್ಥಾನದಲ್ಲಿ ಇರುವ ಮಹಾ ಪಿರಮಿಡ್ ಜಗತ್ತಿನ ಅತ್ಯಂತ ಪ್ರಸಿದ್ಧ ಅದ್ಭುತಗಳಲ್ಲಿ ಒಂದು. ಲಕ್ಷಾಂತರ ಬೃಹತ್ ಕಲ್ಲುಗಳಿಂದ ನಿರ್ಮಿಸಲಾದ ಈ ಪಿರಮಿಡ್ ಸುಮಾರು 4500 ವರ್ಷಗಳ ಹಿಂದಿನದು. ಪ್ರತಿಯೊಂದು ಕಲ್ಲು ಹಲವು ಟನ್ ತೂಕ ಹೊಂದಿದೆ. ಆ ಕಾಲದಲ್ಲಿ ಇಂತಹ ಕಲ್ಲುಗಳನ್ನು ಎಷ್ಟು ಎತ್ತರಕ್ಕೆ ಹೇಗೆ ಎತ್ತಿದರು ಎಂಬ ಪ್ರಶ್ನೆಗೆ ಇಂದಿಗೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. 6ನೇ ಸ್ಥಾನದಲ್ಲಿ ಇರುವ ಪರ್ವತದ ಮೇಲಿನ ಪುರಾತನ ನಗರ ಮೋಡಗಳ ನಡುವೆ ಅಡಗಿರುವಂತೆ ಕಾಣುತ್ತದೆ. ಎತ್ತರದ ಪರ್ವತದ ಮೇಲೆ ನಿರ್ಮಿಸಲಾದ ಈ ನಗರವನ್ನು ನೋಡಿದರೆ ಇಂದಿನ ತಂತ್ರಜ್ಞಾನದಿಂದ ನಿರ್ಮಿಸಿದಂತೆ ಕಾಣುತ್ತದೆ. ಆದರೆ ಇದು ನೂರಾರು ವರ್ಷಗಳ ಹಿಂದಿನ ನಿರ್ಮಾಣ. ಇಷ್ಟು ಕಠಿಣ ಪ್ರದೇಶದಲ್ಲಿ ಜನರು ಹೇಗೆ ಬದುಕಿದರು ಮತ್ತು ಈ ನಗರವನ್ನು ಹೇಗೆ ನಿರ್ಮಿಸಿದರು ಎಂಬುದು ಆಶ್ಚರ್ಯಕರವಾಗಿದೆ. 5ನೇ ಸ್ಥಾನದಲ್ಲಿ ಇರುವ ಪರ್ವತವನ್ನೇ ಕತ್ತರಿಸಿ ನಿರ್ಮಿಸಲಾದ ನಗರ ನಿಜವಾಗಿಯೂ ಅದ್ಭುತವಾಗಿದೆ. ದೊಡ್ಡ ದೊಡ್ಡ ಬಂಡೆಗಳನ್ನು ಕೆತ್ತಿ ಅರಮನೆಗಳು ಮತ್ತು ಕಟ್ಟಡಗಳನ್ನು ನಿರ್ಮಿಸಲಾಗಿದೆ. ಸಾವಿರಾರು ವರ್ಷಗಳ ಹಿಂದೆ ಇಂತಹ ನಿಖರವಾದ ಕೆಲಸವನ್ನು ಹೇಗೆ ಮಾಡಿದರು ಎಂಬುದು ಇಂದಿಗೂ ಅನೇಕರಿಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ. 4ನೇ ಸ್ಥಾನದಲ್ಲಿ ಇರುವ ದೈತ್ಯ ಕಲ್ಲುಗಳು ವಿಜ್ಞಾನಿಗಳನ್ನೇ ಗೊಂದಲಕ್ಕೀಡು ಮಾಡಿವೆ. ಕೆಲವು ಕಲ್ಲುಗಳು 1000 ಟನ್ಗಿಂತಲೂ ಹೆಚ್ಚು ತೂಕ ಹೊಂದಿವೆ ಎಂದು ಅಂದಾಜಿಸಲಾಗಿದೆ. ಇಂದಿನ ದೊಡ್ಡ ಯಂತ್ರಗಳ ಸಹಾಯವಿಲ್ಲದೆ ಇವುಗಳನ್ನು ಸ್ಥಳಾಂತರಿಸುವುದೇ ಕಷ್ಟ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಜನರು ಅದನ್ನು ಹೇಗೆ ಮಾಡಿದರು ಎಂಬುದು ಇನ್ನೂ ರಹಸ್ಯವಾಗಿದೆ. 3ನೇ ಸ್ಥಾನದಲ್ಲಿ ಇರುವ ಪುರಾತನ ನಿರ್ಮಾಣವು ಸೂರ್ಯನ ಬೆಳಕಿನೊಂದಿಗೆ ಸಂಬಂಧ ಹೊಂದಿದೆ. ಪ್ರತಿ ವರ್ಷ ಒಂದು ನಿರ್ದಿಷ್ಟ ದಿನ ಸೂರ್ಯನ ಬೆಳಕು ನೇರವಾಗಿ ಅದರ ಒಳಭಾಗಕ್ಕೆ ಪ್ರವೇಶಿಸುತ್ತದೆ. ಇಷ್ಟು ನಿಖರವಾದ ಲೆಕ್ಕಾಚಾರವನ್ನು ಸಾವಿರಾರು ವರ್ಷಗಳ ಹಿಂದೆ ಹೇಗೆ ಮಾಡಿದರು ಎಂಬುದು ಆಶ್ಚರ್ಯಕರ ಸಂಗತಿಯಾಗಿದೆ. 2ನೇ ಸ್ಥಾನದಲ್ಲಿ ಇರುವ ದೈತ್ಯ ಮೂರ್ತಿಗಳು ಒಂದು ಕಾಲದಲ್ಲಿ ವಿಚಿತ್ರ ಶಬ್ದ ಮಾಡುತ್ತಿದ್ದವು ಎಂದು ಜನರು ನಂಬುತ್ತಿದ್ದರು. ಬೆಳಗಿನ ಸಮಯದಲ್ಲಿ ಕೇಳಿಬರುವ ಆ ಶಬ್ದಗಳ ಬಗ್ಗೆ ಅನೇಕ ಕಥೆಗಳು ಹುಟ್ಟಿಕೊಂಡವು. ಇಂದಿಗೂ ಈ ಮೂರ್ತಿಗಳು ಇತಿಹಾಸದ ರಹಸ್ಯಗಳಲ್ಲಿ ಒಂದಾಗಿ ಉಳಿದಿವೆ. ಈ ಪಟ್ಟಿಯ ಮೊದಲ ಸ್ಥಾನದಲ್ಲಿ ಇರುವ ಚೀನಾದ ಮಹಾಗೋಡೆ ಮಾನವ ಇತಿಹಾಸದ ಅತ್ಯಂತ ದೊಡ್ಡ ನಿರ್ಮಾಣಗಳಲ್ಲಿ ಒಂದು. ಸಾವಿರಾರು ಕಿಲೋಮೀಟರ್ ಉದ್ದದ ಈ ಗೋಡೆ ಪರ್ವತಗಳು, ಕಣಿವೆಗಳು ಮತ್ತು ಕಾಡುಗಳನ್ನು ದಾಟಿ ನಿರ್ಮಿಸಲಾಗಿದೆ. ಇದನ್ನು ನಿರ್ಮಿಸಲು ಲಕ್ಷಾಂತರ ಜನರು ವರ್ಷಗಳ ಕಾಲ ಶ್ರಮಿಸಿದ್ದಾರೆ. ಇಂದಿಗೂ ಇದು ಜಗತ್ತಿನ ಅತ್ಯಂತ ಅದ್ಭುತ ನಿರ್ಮಾಣಗಳಲ್ಲಿ ಒಂದಾಗಿ ನಿಂತಿದೆ. ಇದನ್ನು ನೋಡಿದಾಗ ಮಾನವನ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಹೋಗಬಹುದು ಎಂಬುದು ಅರ್ಥವಾಗುತ್ತದೆ. ಹಾಗಾದರೆ ಈ 10 ಅದ್ಭುತಗಳಲ್ಲಿ ನಿಮಗೆ ಅತ್ಯಂತ ಆಶ್ಚರ್ಯ ತಂದದ್ದು ಯಾವುದು? ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ರಹಸ್ಯಮಯ ಮತ್ತು ಕುತೂಹಲಕಾರಿ ವಿಷಯಗಳನ್ನು ಇಷ್ಟಪಟ್ಟರೆ ನಮ್ಮ ಚಾನೆಲ್ ಅನ್ನು ತಪ್ಪದೇ ಚಂದಾದಾರರಾಗಿ. ಯಾಕೆಂದರೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ವಿಚಿತ್ರ ಮತ್ತು ನಂಬಲು ಕಷ್ಟವಾದ ರಹಸ್ಯಗಳನ್ನು ನೋಡಲಿದ್ದೇವೆ. ಪ್ರಪಂಚದಲ್ಲಿ ಇನ್ನೂ ಅನೇಕ ರಹಸ್ಯಗಳಿವೆ. ನಾವು ಕಂಡುಹಿಡಿದಿರುವುದು ಕೇವಲ ಒಂದು ಸಣ್ಣ ಭಾಗ ಮಾತ್ರ.